ಆಗಿರ್ಬೋದು ಅಂತಕ್ಕಂಥ ಶುಭ ನುಡಿಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗ ಮಕ್ಕಳಿಂದ ಪ್ರಾರ್ಥನೆ. ಕುಮಾರಿ ರಶ್ಮಿ ಸಂಗಡಿ ಸರ್ವರನ್ನು ಕೂಡ ಈಗ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮದಲ್ಲಿ ಈಗ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರನ್ನ ಸ್ವಾಗತಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನನ್ನೆಲ್ಲ ಬಂಧುಗಳಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿಯನ್ನು ಹೊಂದಿರತಕ್ಕಂಥ ಶ್ರೀಯುತ ಈ ಊರಿನ ಮುಖಂಡರು ಹಿರಿಯರು ಆಗಿರುವಂತಹ ಶ್ರೀಯುತ ತಿಪ್ಪೇಸ್ವಾಮಿಯವರನ್ನ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ನೂತನವಾಗಿ ಉಚ್ಚನಹಳ್ಳಿ ಪ್ರಾಥಮಿಕ ಸಹಕಾರ ಸಂಘದ ನಿರ್ದೇಶಕರಾಗಿ ಆಯ್ಕೆಯಾಗಿರುವಂತಹ ನಮ್ಮ ಸಹೋದರ ಸಮುದಾಯದ ಮುಖಂಡರು, ನಮ್ಮ ಆತ್ಮೀಯರಾಗಿರುವಂತಹ ಶ್ರೀಯುತ ಕಾನನಕಟ್ಟೆ ಪ್ರಭು ಅವರು ಇರುವುದಾದರೆ ಅವರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ನಿವೃತ್ತ ಶಿಕ್ಷಕರು ಆಗಿರುವಂತಹ ಶ್ರೀಯುತ ಪಾಂಡುರಂಗಪ್ಪ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಜನ ಉಪಸ್ಥಿತಿಯನ್ನು ಹೊಂದಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಜಗಳೂರು ತಾಲೂಕಿನ ಯಾವುದೇ ಗ್ರಾಮಗಳಲ್ಲಿ ಆರೋಗ್ಯದ ಸಮಸ್ಯೆ ವ್ಯತ್ಯಾದಂತ ಸಂದರ್ಭದಲ್ಲಿ ಏನು ಆಂಬುಲೆನ್ಸ್ ಸೇವೆಯನ್ನ ಸಿಗದೇ ಇರುವಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಒಂದು ಫೋನ್ ಕಾಲ್ ಅನ್ನು ಮಾಡಿದ್ರು ಕೂಡ ಎಲ್ಲರಿಗೂ ಆರೋಗ್ಯ ಸೇವೆಯನ್ನು ಒದಗಿಸಿ ನಮ್ಮ ತಾಲೂಕಿನಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸುವಂತ
ಜೈ ಭಾರತ್ ಟ್ರಸ್ಟ್ ನ ಕಾರ್ಯದರ್ಶಿಗಳಾಗಿರುವಂತ ಶ್ರೀಯುತ ಬರ್ಕತ್ ಅಲಿ ಅವರಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಪ್ರಭುದೇವ್ MP ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಮಾನ್ಯ ಶಾಸಕರ ಸಹೋದರ ಸಂಬಂಧಿಗಳು, ಅವರ ಸಹೋದರ ಸುಪುತ್ರರಾಗಿರುವಂತ ಆತ್ಮೀಯ ಗೆಳೆಯ ನಾಗರಾಜಣ್ಣ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಕಲಾವಿದರು, ಮುಂದಿನ ಕುರುಕ್ಷೇತ್ರ ನಾಟಕದ ದುರ್ಯೋಧನ ಪಾತ್ರಧಾರಿಗಳು ನಮ್ಮ ಆತ್ಮೀಯರಾಗಿರುವಂತ ಕಣ್ಕುಪ್ಪೆ ಮಾರಣ್ಣವರಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಮ್ಮ ಸಮುದಾಯದ ಮುಖಂಡರು, ಮಾಜಿ ತಾಲೂಕ್ ಪಂಚಾಯತಿಯ ಸದಸ್ಯರಾಗಿರುವಂತ ಶ್ರೀಯುತ ಅಮರೇಂದ್ರಣ್ಣವರು ವೇದಿಕೆಗೆ ಬರ್ತಾ ಇದ್ದಾರೆ. ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ವಿ. ನಿವೃತ್ತ ಶಿಕ್ಷಕರು ಇವರು ವೇದಿಕೆಯಲ್ಲಿದ್ದಾರೆ. ಇವರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಆಲೂರಿನ ತಿಪ್ಪೇಸ್ವಾಮಿ ಅವರಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಭಾಗವಾಗಿ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಮಾಜಿ ಸದಸ್ಯರು, ನಮ್ಮ ಸಮುದಾಯದ ಹಿರಿಯ ಮುಖಂಡರಾಗಿರುವಂತಹ ನಿವೃತ್ತ ಯೋಧರಾಗಿರುವಂತಹ ಶ್ರೀಯುತ ಅಮರೇಂದ್ರನವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಮ್ಮ ಕಾನನ್ಕಟ್ಟೆಯ ಯುವ ಮುಖಂಡರಾಗಿರುವಂತಹ ಆತ್ಮೀಯ ಸ್ನೇಹಿತರಾಗಿರುವಂತಹ ಶ್ರೀಯುತ ಜಯ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಮಾಜಿ VSSನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಬಾಲಪ್ಪನವರಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ನಂದಿಹಳ್ಳಿ ವೀರಣ್ಣವರಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಶ್ರೀಯುತ ಹಿರಿಯರು ಆಗಿರುವಂತ ಶ್ರೀಯುತ ದ್ಯಾಮಣ್ಣವರಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಶ್ರೀಯುತ ರಾಜಣ್ಣವರಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. VSSನ ಮಾಜಿ ನಿರ್ದೇಶಕರಾಗಿರುವಂತಹ ಶ್ರೀಯುತ ಮಾಲಿಂಗಣ್ಣವರಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಶ್ರೀಯುತ ಬೋರ್ವೆಲ್ ಗೋಪಾಲಣ್ಣವರು ಕೂಡ ವೇದಿಕೆ ಮೇಲಿದ್ದಾರೆ. ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಶ್ರೀಯುತ ನಿಂಗಪ್ಪನವರು ವೇದಿಕೆ ಮೇಲಿದ್ದಾರೆ. ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಕಾನನಕಟ್ಟೆ ಗ್ರಾಮದ ಶ್ರೀಯುತ ಮಲ್ಲಣ್ಣವರಿದ್ದಾರೆ. ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. MT ಮಂಜುನಾಥ್ ಅವರು ಕೂಡ ಮಾಜಿ ಗ್ರಾಮ ಪಂಚಾಯತಿಯ ಸದಸ್ಯರು, ಅವರು ವೇದಿಕೆ ಮೇಲಿದ್ದಾರೆ. ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶ್ರೀಯುತ ನಿಂಗಪ್ಪನವರು ವೇದಿಕೆ ಮೇಲಿದ್ದಾರೆ. ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮೀಸೆ ಗೋಪಾಲಪ್ಪನವರು ವೇದಿಕೆ ಮೇಲಿದ್ದಾರೆ. ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಪೊಲೀಸ್ ಇಲಾಖೆಯ ಶ್ರೀಯುತ ಶಶಿ ಅವರಿದ್ದಾರೆ. ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀವಿ.
ಶ್ರೀಯುತ ಎಸ್ ವಿ ರಾಮಚಂದ್ರಪ್ಪನವರ ಪರವಾಗಿ ಶ್ರೀಯುತ ರಘು ಜಾಗ್ವಾರ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅವರಿವರೆನ್ನದೇ ವೇದಿಕೆ ಮೇಲಿರುವಂತಹ ಮಾದೇಮುತ್ತೇನಹಳ್ಳಿ ಗ್ರಾಮದ ಸರ್ವ ಜನಾಂಗದ ಎಲ್ಲ ಹಿರಿಯ ಮುಖಂಡರುಗಳು ಕೂಡ ಡಾಕ್ಟರ್ ಕೃಷ್ಣಪ್ಪನವರು ಕೂಡ ವೇದಿಕೆ ಮೇಲಿದ್ದಾರೆ. ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ತಾಯಿಟೋಣಿ ಗ್ರಾಮದ ಮೋಹನ್ ಅವರು ವೇದಿಕೆ ಮೇಲಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಗೌರು ಜಯಣ್ಣ ಅವರು ಕೂಡ ವೇದಿಕೆ ಮೇಲಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ವಿ. ಪೂಜಾರ್ ನಾಗರಾಜಪ್ಪ ಅವರು ಇದ್ದಾರೆ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಭಾಗವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಕಾನನಕಟ್ಟೆ ಗ್ರಾಮದ ಯುವ ಮುಖಂಡರು ಗುತ್ತಿಗೆದಾರರಾಗಿರುವಂತಹ ಶ್ರೀಯುತ ಮಹೇಶ್ ಅವರಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಕಾರ್ಯಕ್ರಮಕ್ಕೆ ಬಯಸ್ತಾ ಇದ್ದೀವಿ. ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂತಹ ಶ್ರೀಯುತ ಅಜ್ಜಣ್ಣ ಅವರಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಕಾರ್ಯಕ್ರಮಕ್ಕೆ ಬಯಸ್ತಾ ಇದ್ದೀವಿ. ವಾಲ್ಮೀಕಿ ಸಮುದಾಯದ ರಾಜ್ಯ ಉಪಾಧ್ಯಕ್ಷರು ವಕೀಲರು ಆಗಿರುವಂತಹ ಶ್ರೀಯುತ ನಿತ್ಲಿಂಗಪ್ಪನವರು ವೇದಿಕೆಗೆ ಸ್ವಾಗತವನ್ನ ಕೊಡ್ತಾ ಅವರು ವೇದಿಕೆಗೆ ಬರಬೇಕಾಗಿ ಅವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೀವಿ. ಅಕ್ಕಪಕ್ಕದ ಎಲ್ಲ ಹಳ್ಳಿಯಿಂದ ಬಂದಿರುವಂತಹ ಎಲ್ಲ ಪ್ರೇಕ್ಷಕರು, ಕಲಾಭಿಮಾನಿಗಳು ಹಾಗೂ ವಿವಿಧ ಸಮುದಾಯದ ಎಲ್ಲ ಮುಖಂಡರು ಬಂದಿದ್ದೀರಿ. ಅವರಿವರೆನ್ನದೇ ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ, ಅದೇ ರೀತಿಯಾಗಿ ನಮ್ಮ ಸಮುದಾಯದ ಹಿರಿಕರು, ಪ್ರಥಮ ದರ್ಜೆ ಗುತ್ತಿಗೆದಾರರು, ಜೋಗಿಹಟ್ಟಿಯ ಮುಖಂಡರಾಗಿರುವಂತಹ ಶ್ರೀಯುತ ಡಿ.ಜಿ. ಗೊಂಡೆಪ್ಪನವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ಆತ್ಮೀಯವಾಗಿರ್ತಕ್ಕಂಥ ಈ ಗ್ರಾಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ಒಂದು ಆಹ್ವಾನದಿಂದ ಬೆಳಗ್ಗೆ ನಡೆಗೆ ಎಲ್ಲರೂ ಕೂಡ ವಿದ್ಯಾವಂತರಾಗಿ ಶಿಕ್ಷಣವಂತರಾಗಿ ಸಮಾಜದ ಆಗು ಹೋಗಿನಲ್ಲಿ ಇವೆಲ್ಲರೂ ಕೂಡ ಒಳಿತನ್ನ ಮಾಡಿ ಕಲೆಯನ್ನ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪ್ರಜ್ವಲಿಸಿ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಜ್ಯೋತಿಯ ಮುಖಾಂತರವಾಗಿ ಉದ್ಘಾಟನೆಯನ್ನು ಮಾಡುತ್ತಿರುವಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ನಾನು ತುಂಬುರುವಂತಹ ಎಲ್ಲ ಈ ಒಂದು ಕಾರ್ಯಕ್ರಮದ ಎಲ್ಲ ಬಂಧುಗಳಿಗೆ ಏನು ಈ ಒಂದು ದೇವರ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡುತ್ತಿರುವಂತಹ ಎಲ್ಲ ಕೃಷ್ಣ ಯಾದವಾನಂದ ಸ್ವಾಮೀಜಿಗಳ ಪಾದಾರವಿಂದಗಳಿಗೆ ವಂದಿಸುತ್ತಾ, ಏನು ಇವತ್ತು ಮಾದಮುತ್ತನಹಳ್ಳಿ ಗ್ರಾಮದಲ್ಲಿ ಚಿಕ್ಕ ವೀರಣ್ಣ ಕಾಡುಗೊಲ್ಲ ಈ ಯುವ ನಾಟ್ಯ ಕಲಾ ಸಂಘದ ವತಿಯಿಂದ ನಾಟಕ ಮತ್ತು ಉಗ್ಗರಿ ಹಬ್ಬ ಕಾರ್ಯಕ್ರಮದಲ್ಲಿ ಇವತ್ತು ಈ ನಾಟಕವನ್ನು ತಾವೆಲ್ಲರೂ ಮನರಂಜನೆಗಾಗಿ ಕಾದು ಕುಳಿತಿದ್ರಿ. ಈ ಸಂದರ್ಭದಲ್ಲಿ ಮಾತಾಡ್ತಕ್ಕಂಥದ್ದು ಪ್ರಸ್ತುತವಲ್ಲದಿದ್ದರೂ ನಾವು ಮಾತಾಡಲೇಬೇಕಾಗಿದೆ. ಈ ವೇದಿಕೆ ಮೇಲೆ ಇದೀಗ ತಾನೇ ದೀಪವನ್ನು ಬೆಳಗಿಸಿ
ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥ ನಿವೃತ್ತ ಶಿಕ್ಷಕರಾಗಿರ್ತಾವ ಮಲ್ಲಯ್ಯನವರೇ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಪ್ರಭುದೇವರವರೇ ಹಾಗೂ ತಿಪ್ಪೇಸ್ವಾಮಿ ಸಾವ್ಕಾರ್ರವರೇ, ಅಮರೇಂದ್ರಪ್ಪನವರೇ, ಬರ್ಕತ್ ಅಲಿ ಅವರೇ, ತಿಪ್ಪೇಸ್ವಾಮಿ ಅವರೇ, ನಾಗರಾಜ್ ಅವರೇ, ಎಲ್ಲರ ಹೆಸರು ಹೇಳ್ತಾ ಹೋದ್ರೆ ಸುಮ್ಮನೆ ಕಾಲ ಹೋಗುತ್ತೆ. ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಸುತ್ತಮುತ್ತಲಿನ ಗ್ರಾಮಸ್ಥರೇ, ಈ ಊರಿನ ಎಲ್ಲ ಗ್ರಾಮದವರೇ, ಅಕ್ಕ ತಂಗಿಯರೇ, ಬಂಧುಗಳೇ, ಮುದ್ದು ಮಕ್ಕಳೇ, ಇವತ್ತು ನಮ್ಮ ಗ್ರಾಮದಲ್ಲಿ ಈ ನಾಟಕವನ್ನು ಹಮ್ಮಿಕೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಹಿಂದಿನ ದಿನಮಾನಗಳಲ್ಲಿ ನಮಗೆ ಟಿವಿ ಇರಲಿಲ್ಲ, ರೇಡಿಯೋ ಇರಲಿಲ್ಲ, ಯಾವುದೇ ಒಂದು ಮಾಧ್ಯಮಗಳ ಇಲ್ಲಿ ಇರ್ತಕ್ಕಂಥ ಕಾಲದಲ್ಲಿ ನಾವು ಹಳ್ಳಿಗಾಡಿನಲ್ಲಿ ಹಬ್ಬಗಳನ್ನು ಮಾಡಿಕೊಂಡಾಗ ಆ ಕೊನೆಯ ದಿನಗಳಲ್ಲಿ ಅಂದ್ರೆ ಈಗ ನಾವು ಬೇರೆ ಕಡೆ ಹೆಣ್ಣು ಕೊಟ್ಟಿರ್ತೀವಿ, ಅಲ್ಲಿಂದ ಇಲ್ಲಿ ಮಾಡ್ಕೊಂಡು ಬಂದಿರ್ತೀವಿ. ಈ ಒಂದು ಹಬ್ಬದ ದಿನ ಎಲ್ಲರೂ ನಾವು ಸೇರಿರ್ತೀವಿ. ಹಬ್ಬದ ಊಟವನ್ನು ಸವಿದಾಗ ನಮಗೆ ಏನಾದರೂ ಒಂದು ಮನೋರಂಜನೆ ಬೇಕು ಅಂತಕ್ಕಂಥದ್ದು ನಮ್ಮಲ್ಲಿ ಕಾಡ್ತಿತ್ತು. ಆ ಕಾಲದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ನಾಟಕ. ಹಾಗಾಗಿ ಅದರಲ್ಲಿ ತಿಳ್ಕೊಳ್ತಕ್ಕಂಥ ಅಂಶಗಳನ್ನು ನಾವು ತಿಳ್ಕೋಬೇಕು. ನಮಗೆ ಬೇರೆಯವ್ರಿಗಿರ್ತಕ್ಕಂಥ ವಿಚಾರವನ್ನು ಬಿಡಬೇಕಾಗಿತ್ತು. ಇದು ಒಳ್ಳೇದು ಹೌದು, ಕೆಟ್ಟದ್ದು ಹೌದು, ಆದ್ರೆ ನಾವು ಆರಿಸ್ಕೊಳ್ಬೇಕಾಗಿರೋದು ಒಳ್ಳೇದೇ. ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಹಳ್ಳಿನ ಸೊಗಡು ಮರ್ತು ಹೋಗ್ತಿದೆ, ನಮ್ಮ ಕಲೆಗಳು ನಾಶವಾಗ್ತಾ ಇದ್ದಾವೆ. ಇವತ್ತು ಭಜನೆ ಇಲ್ಲ, ಕೋಲಾಟ ಇಲ್ಲ, ಯಾವ ಎಲ್ಲ ಹೋಗ್ತಿದಾವೆ. ನಾಟಕ ನಷ್ಟ ಹೋಗ್ತೈತಿ. ಇವತ್ತೇನು ಗೊತ್ತಾ, ಮಾತೇತ್ರೆ ಸಿನಿಮಾ, ಚಿತ್ರಮಂದಿರ ಗೊತ್ತಾಗಿದ್ದಾವೆ. ಟಿವಿಗಳು ಬಂದು ಟಿವಿಗಳು ನಿಲ್ಲಂತ ಕಾಲ ಬಂದಿದೆ. ಮೊಬೈಲು ಇಷ್ಟು ಫಾಸ್ಟ್ ಆಗಿರ್ತಕ್ಕಂಥ ತಂತ್ರಜ್ಞಾನದಲ್ಲಿ ಇವರೆಲ್ಲರೂ ಒಂದು ನಮ್ಮ ಹಳೆಯ ಸಂಪ್ರದಾಯವನ್ನ ಕಲೆಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ನಾಟಕ ಆಗ್ತದೆ ಅಂದ್ರೆ ಬಹಳ ಅದ್ಭುತವಾದ ವಿಚಾರ. ಹಾಗಾಗಿ ಬಂದ್ರೆ ಇದನ್ನೆಲ್ಲವನ್ನ ನಾವು ನಾಟಕವನ್ನು ನೋಡಿ ಇದರಲ್ಲಿರ್ತಕ್ಕಂಥ ಸನ್ನಿವೇಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಯಾವ ರೀತಿ ಬದುಕಬೇಕಂತಕ್ಕಂಥ ನಾವು ಕಲೆಯನ್ನು ತಿಳ್ಕೊಳ್ಬೇಕಾಗಿದ್ದು ನಮ್ಮೆಲ್ಲರ ಆದ್ಯಕತ್ವ. ಆದ್ರಿಂದ ನೀವು ಎಲ್ಲರೂ ಈ ನಾಟಕವನ್ನು ನೋಡಿ ಸಂತೋಷ ಪಡ್ರಿ. ಅದ್ರ ಜೊತೆಗೆ ಏನು ನಮ್ಮ ಮೊನ್ನೆ ನಡೆದ VSSN ಚುನಾವಣೆಯಲ್ಲಿ ನನ್ನನ್ನ ಅತ್ಯದ್ಭುತವಾಗಿ ನೀವು ಆಯ್ಕೆ ಮಾಡಿದಿರಿ. ಅತಿ ಹೆಚ್ಚು ಮತಗಳನ್ನು ಕೊಟ್ಟು ನಿಮ್ಮೆಲ್ಲರ ಸಹಕಾರಕ್ಕೆ ನಾನು ಚಿರಋಣಿ. ಯಾರು ರೈತ ಬಂಧುಗಳಿದ್ದಾರೆ ಅವರಿಗೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ಪ್ರಾಮಾಣಿಕತೆಯಿಂದ ಸೇವೆ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಆಗ ಎಲ್ಲ ಮತದಾರರನ್ನು ಹೊಂದಿಸಿ ಸುತ್ತಮುತ್ತ ಗ್ರಾಮದವರಿಗೆ ವೇದಿಕೆಯಲ್ಲಿರ್ತಕ್ಕಂಥವ್ರಿಗೆ ಹೊಂದಿಸಿ ನಾನು ಮಾತನ್ನು ಮುಗಿಸುತ್ತೇನೆ. ನಮಸ್ಕಾರ. ವೇದಿಕೆಯಲ್ಲಿರುವಂತರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಇದುವರೆಗೂ ಕೂಡ ಮಾತಾಡಿರುವಂತಹ ಶ್ರೀಯುತ ಕಾನನ್ಕಟ್ಟೆ ಪ್ರಭು ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ನಮ್ಮ ನಾಟಕ ಕಾರ್ಯಕ್ರಮಕ್ಕೆ ತಡವಾಗಿ ಆದರೂ ಕೂಡ ನಮ್ಮ ಪ್ರತಿಯೊಂದು ಗ್ರಾಮದಲ್ಲಿ ಎಲ್ಲ ಕಡೆಗೂ ಹಾಗೆ ಈ ಒಂದು ನಾಟಕಕ್ಕೆ ನಾವು ನಮ್ಮ ತಿಪ್ಪಣ್ಣ ಮತ್ತು ನಮ್ಮ ಬಳಗದ ವತಿಯಿಂದ ನಾನು ಅಲ್ಪ ಕಾಣಿಕೆಯನ್ನು ಕೊಡ್ತಿದ್ದೇನೆ. ದಯಮಾಡಿ ಈ ನಾಟಕದ ವ್ಯವಸ್ಥಾಪಕರು ಯಾರಿದ್ದಾರೆ ಅವರು ಬಂದು ಸ್ವೀಕರಿಸುವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕಲಾ ಪ್ರೇಮಿಗಳಿಗೆ ಕಲಾ ಕಾಣಿಕೆಯನ್ನು ಕೊಟ್ಟಿರುವಂತಹ ಶ್ರೀಯುತ ಕಾನನ್ಕಟ್ಟೆ ಪ್ರಭು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ತಡವಾಗಿ ಆಗಮಿಸಿರುವಂತಹ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, KPCC ಘಟಕದ ಮಾಜಿ ರಾಜ್ಯಾಧ್ಯಕ್ಷರು ನಮ್ಮ KP ಪಾಲಣ್ಣನವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾದಪತ್ರಹಳ್ಳಿ ಗ್ರಾಮದ ಈ ಸಂಜೆಯ ನಾಟಕದ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಗ್ರಾಮದ ಎಲ್ಲ ಹಿರಿಯರೇ, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಗ್ರಾಮಕ್ಕೆ ಅಭಿಮಾನ ಇಟ್ಟು ಬಂದಿರ್ತಕ್ಕಂಥ ಎಲ್ಲ ಪಕ್ಷದ ರಾಜಕೀಯ ಮುಖಂಡರುಗಳೇ ಮತ್ತು ಮಾಜಿ ತಾಲೂಕ್ ಪಂಚಾಯತಿಯ ಸದಸ್ಯರೇ, ಮಾಜಿ ಜಿಲ್ಲಾ ಪಂಚಾಯತಿಯ ಸದಸ್ಯರೇ, ನೂತನ VSSN ಎಲ್ಲ ಸದಸ್ಯರುಗಳೇ,
ರೈತ ಸಂಘದ ಅಧ್ಯಕ್ಷಗಳೇ, ರೈತ ಸಂಘದ ಎಲ್ಲ ಪದಾಧಿಕಾರಿಗಳೇ, ಈ ಊರಿನ ಗ್ರಾಮ ಪಂಚಾಯತಿಯ ಸದಸ್ಯರೇ, ಮಾಜಿ ಸದಸ್ಯರುಗಳೇ, ಮಾಜಿ ಅಧ್ಯಕ್ಷರುಗಳೇ, ಈ ಗ್ರಾಮದ ಎಲ್ಲ ನೌಕರ ವರ್ಗದವರೇ, ನಿವೃತ್ತ ನೌಕರ ವರ್ಗದವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಗ್ರಾಮದ ಎಲ್ಲ ಯಜಮಾನರೇ ಮತ್ತು ಯುವಕ ಮಿತ್ರರೇ, ಮುಖ್ಯವಾಗಿ ನಾಟಕವನ್ನು ಆಡ್ತಕ್ಕಂಥ ಈ ಗ್ರಾಮದ ಎಲ್ಲ ನನ್ನ ಯುವಕ ಸ್ನೇಹಿತರೆ, ವೇದಿಕೆ ಮುಂದೆ ಆಸೀನರಾಗಿರ್ತಕ್ಕಂಥ ಈ ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಹಿರಿಯರೇ, ಅಣ್ಣ ತಮ್ಮಂದ್ರೆ, ಸ್ನೇಹಿತರೆ, ತಾಯಂದ್ರೆ, ರೈತ ಬಾಂಧವರೇ ಮತ್ತು ಯುವಕ ಮಿತ್ರರೇ ಮತ್ತು ಕಲಾಭಿಮಾನಿಗಳೇ, ಈಗಾಗಲೇ 9:30 ಮೇಲ್ಪಟ್ಟಾಗ್ಬಿಟ್ಟಿದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಾಟಕ ಶುರುವಾಗಬೇಕಾಗಿದೆ. ಈ ಗ್ರಾಮದಲ್ಲಿ ಗುಗ್ರಿ ಹಬ್ಬದ ಪ್ರಯುಕ್ತ ಈ ನಾಟಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಈ ನಾಟಕ ಕಾರ್ಯಕ್ರಮ ಸುಗಮವಾಗಿ ಚೆನ್ನಾಗಿ ಆಗಬೇಕು. ನೀವೆಲ್ಲ ಅದಕ್ಕೆ ಸಹ ಒಳ್ಳೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತೇಳಿ ಹೇಳಕ್ ಬಯಸಿ, ನಮ್ಮ ಜಿಲ್ಲೆಯ ಕೊನೆಯ ಗ್ರಾಮ ಇದು. ಮೈಸೂರು ರಾಜ್ಯ ಇದ್ದಾಗ ಈ ಗ್ರಾಮ ಮೈಸೂರು ರಾಜ್ಯಕ್ಕೆ ಕೊನೆಯ ಗ್ರಾಮ ಆಗಿರ್ತಕ್ಕಂಥ ಗ್ರಾಮ ಇದು. ಕೊನೆಯ ಗ್ರಾಮ ಬಹಳ ಸಣ್ಣ ಗ್ರಾಮ ಆದರೂ ಸಹ ಇಡೀ ರಾಷ್ಟ್ರಕ್ಕೆ ಗೊತ್ತಾಗಂತ ಹೆಸರನ್ನು ಮಾಡಿರ್ತಕ್ಕಂಥದ್ದು ಇದರಲ್ಲಿ. ಹಾಗಾಗಿ ಬಹಳಷ್ಟು ಜನ ನಿವೃತ್ತ ಶಿಕ್ಷಕರು, ಇಂಜಿನಿಯರು, ಬೇರೆ ಬೇರೆ ಶಿಕ್ಷಕರುಗಳು, ಬೇರೆ ಬೇರೆ ವೃತ್ತಿಯಲ್ಲಿರ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಶಿಕ್ಷಣ. ಆ ಶಿಕ್ಷಣದಿಂದ ಎಲ್ಲ ನಾವು ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ಗ್ರಾಮ ಕುಗ್ರಾಮ ಆದ್ರೂ ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ಕೊನೆ ಗ್ರಾಮ ಆದರೂ ಸಹ ಈ ಗ್ರಾಮ ಮುಂದೆ ಬರೋಕ್ಕೆ ಮುಖ್ಯವಾಗಿರ್ತಕ್ಕಂಥ ಶಿಕ್ಷಣ. ಹಾಗಾಗಿ ನೀವು ಸಹ ತಮ್ಮ ಮಕ್ಕಳನ್ನ ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡಿ ಅಂತೇಳಿ ತಮ್ಮಲ್ಲಿ ಕೇಳಿಕೊಂಡು, ಈ ಕಾರ್ಯಕರ್ತ ಪ್ರಬಂಧ ಹೇಳಿದಂಗೆ ನಮ್ಮ ಸಂಪ್ರದಾಯದ ಪ್ರಕಾರ ನಮ್ಮ ಪ್ರತಿ ಗ್ರಾಮಗಳಲ್ಲಿ ಹಬ್ಬ ಇರಬೇಕಾದ್ರೆ ನಾಟಕ ಆಡ್ತಾರೆ. ಬಂದಂತ ಜನಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿನೇ ನಾವು ಈ ಒಂದು ನಾಟಕ ಕಾರ್ಯಕ್ರಮ ನೋಡಿ ಚೆನ್ನಾಗಿರಲಿಲ್ಲ ಅನ್ನೋ ಕಾರಣಕ್ಕೆ ನಾಟಕ ಆಡ್ತಿದ್ದಾರೆ. ಹಾಗಾಗಿ ತಮ್ಮ ಈ ನಾಟಕ ಸುಗಮವಾಗಲಿ ಅಂತ ಹೇಳಕ್ ಬಯಸಿ, ಕೊನೆಗೆ ಒಂದು ಮಾತನ್ನ ಹೇಳಿ ಶಿಕ್ಷಣಕ್ಕೆ ಎಷ್ಟು ಮಟ್ಟಿಗೆ ಗೌರವ ಕೊಡ್ಬೇಕಂತ ಹೇಳಿ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ಬಂಧುಗಳೇ, ನಮಗೆ 1 ವರ್ಷಕ್ಕೆ 12 ತಿಂಗಳಿದೆ. 1 ವರ್ಷಕ್ಕೆ 12 ತಿಂಗಳಾದ್ರೆ ನಾವು ಹಬ್ಬ ಮಾಡೋದು ಮಿನಿಮಮ್ 20 ಹಬ್ಬ ಮಾಡ್ತೀವಿ ನಾವು 1 ವರ್ಷಕ್ಕೆ. ಸಣ್ಣ ಪುಟ್ಟ ಹಬ್ಬಗಳೆಲ್ಲ ಸೇರಪ್ಪ ಅಂದ್ರೆ ಮಿನಿಮಮ್ 15 ಹಬ್ಬ ಇರ್ತವೆ, ಇಲ್ಲ 20 ಹಬ್ಬ ಆಗ್ತವೆ. ಒಂದು ಹಬ್ಬಕ್ಕೆ ನಾವು 15 ಹಬ್ಬನೇ ನಾಕತ್ ಹೇಳ್ರಿ. 1 ವರ್ಷಕ್ಕೆ 15 ಹಬ್ಬ ಆದ್ರೆ 1 ವರ್ಷಕ್ಕೆ ಒಂದು ಹಬ್ಬಕ್ಕೆ ಬರೀ 10,000 ರೂಪಾಯಿ ಖರ್ಚಾದ್ರೆ ನಮಗೆ 1 ವರ್ಷಕ್ಕೆ 1.5 ಲಕ್ಷ ರೂಪಾಯಿ ನಮಗೆ ಹಬ್ಬ ಮಾಡಕ್ ಬೇಕಾಗ ದುಡ್ಡು. ಆದ್ರೆ ಕೂಲಿ ಸಿಗದೇ ಇರಲಿ, ರೈತರು ಬೆಳೆದೇ ಇರಲಿ, ದುಡ್ಡು ಇರಲಿ ಇಲ್ಲದೆ ಇರಲಿ, ಇಲ್ಲ ಅಂತಂದು ದುಡ್ಡು ತಂದು ನಾವು ಹಬ್ಬ ಮಾಡಲೇಬೇಕಾಗುತ್ತೆ. ಹಾಗಾಗಿ ನಾವು ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಎಷ್ಟೇ ಕಷ್ಟ ನಾವು ಹಬ್ಬ ಮಾಡಿದ್ರೆ ದುಡ್ಡು ಜೊತೆ ಮಾಡ್ಕೊಂಡು, ಆದರೆ ಮಕ್ಕಳನ್ನ ಚೆನ್ನಾಗಿ ಓದಿಸ್ತಿದ್ದಂಗೆ ಇಲ್ಲಪ್ಪ ನಮ್ದು ದುಡ್ಡಿಲ್ಲ, ನಮಗೆ ಎಲ್ಲಿ ಬರ್ತದೆ ದುಡ್ಡು, ನಮ್ಮ ಮಕ್ಕಳು ಎಲ್ಲ ಓದಿಸ್ಬೇಕಾಗತ್ತೆ, ಒಳ್ಳೆ ಶಾಲೆಗೆ ಎಲ್ಲ ಓದಿಸೋಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಅಂತೀವಿ ನಾವು. ಅದಕ್ಕೆ ಹಬ್ಬಗಳಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀರೋ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು ಅಂತೇಳಿ ಹೇಳಕ್ ಬಯಸಿ, ಇನ್ನು ರಾಜಕೀಯವಾಗಿ ಈ ಗ್ರಾಮಕ್ಕೆ ಮೂಲಭೂತವಾಗಿ ಏನೇನಾಗಬೇಕು, ಹಿಂದಿನ ಇರ್ತಕ್ಕಂಥ ಶಾಸಕರುಗಳು ಅವರ ಕೈಲಾದ ಮಟ್ಟಿಗೆ ಕೆಲಸವನ್ನ ಮಾಡೋಗಿದ್ದಾರೆ. ಈಗ ಇರ್ತಕ್ಕಂಥ ಶಾಸಕರು ಸಹ ಈ ಗ್ರಾಮಕ್ಕೆ ಏನಾಗಬೇಕು ಅನ್ನೋದನ್ನ ಗಮನಕ್ಕೆ ತಗೊಂಬರ್ರಿ. ಅವರು ಸಹ ಈ ಗ್ರಾಮಕ್ಕೆ ಏನು ಒಳ್ಳೆ ಕೆಲಸ ಆಗ್ಬೇಕಂತೇಳಿ ಅದನ್ನ ಮಾಡ್ಕೊಡ್ತಾರೆ ಅಂತೇಳಿ ಹೇಳಕ್ ಬಯಸಿ, ವೈಯಕ್ತಿಕವಾಗಿ ನಾನು ಸಹ ಈಗ 30 ವರ್ಷಗಳಿಂದ ರಾಜಕೀಯ ಜೀವನದಲ್ಲಿದ್ದೀವಿ. ನಾವು ಎಲೆಕ್ಷನ್ ನಿಂತ್ರೆ ಗೆದ್ರೆ ಸೋತ್ರೆ ಎಲ್ಲ ವಿಷಯದಲ್ಲಿ ನಾವು ತನುಮನದಿಂದ ಯಾವುದೇ ಕೆಲಸ ಇರಲಿ ಗ್ರಾಮದ್ದು ನಾವು ಜಗಳೂರಿನಲ್ಲಿದ್ದು ನಿಮ್ಮ ಕೆಲಸಗಳನ್ನ ಮಾಡ್ಕೊಡ್ತೀವಿ ನಾವು ನಿರಂತರವಾಗಿ ಅಂತೇಳಿ ಹೇಳಕ್ ಬಯಸಿ, ನಾವು 108 ಟೈಪ್ ನಿರಂತರವಾಗಿ ತಮ್ಮ ಕೆಲಸ ಮಾಡ್ಕೊಡ್ತೀವಿ. ಅದು ಯಾರಿಗೆ ಹಾಸ್ಟೆಲ್ ಬೇಕಂದ್ರೆ ಹಾಸ್ಟೆಲ್ ಕೊಡಿಸ್ತೀವಿ, ದಾವಣಗೆರೆ ಇರ್ಬೋದು, ಜಗಳೂರು ಇರ್ಬೋದು, ಯಾವುದೇ ಕಾಲೇಜಲ್ಲಿ ಶಿಕ್ಷಣ ಕೊಡೋಕ್ಕೆ ಸೀಟ್ ಬೇಕಂದ್ರೆ ಸೀಟ್ ಕೊಡಿಸ್ತೀವಿ. ಯಾವುದೇ ಸಮಸ್ಯೆ ಬರಲಿ ನಾವು ನಿಮಗೆ ಕೆಲಸಗಳನ್ನ ಮಾಡ್ಕೊಡ್ತೀವಿ ನಾವು ಅಂತೇಳಿ ಹೇಳಕ್ ಬಯಸಿ, ಅದ್ರ ಜೊತೆಗೆ
ಈ ಗ್ರಾಮದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬಂದಿದಾರ? ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬಂದಿಲ್ಲ. ಅವರು ಬರಬೇಕಾಗಿತ್ತು. ಅವರು ಈ ಗ್ರಾಮದವರು, ಈ ಗ್ರಾಮದಲ್ಲ ಸೇರ್ಕೊಂಡು ಅವರಿಗೆ ಒಳ್ಳೆ ಗೌರವನ ಕೊಟ್ಟಿದ್ದಾರೆ. ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಕ್ಕೆ ಇವತ್ತು ಅಧ್ಯಕ್ಷ ಆಗಿದೆ ಅಂದ್ರೆ ಈ ಗ್ರಾಮದವ್ರ ಮತವನ್ನ ಕೊಟ್ಟಿದ್ದಕ್ಕೆ ಅಧ್ಯಕ್ಷ ಆಗಿದ್ದಾರೆ. ಅವರು ತಪ್ಪು ಮಾಡಿದ್ರೆ ಬಿಟ್ರೆ ಗೊತ್ತಿಲ್ಲ, ಆದ್ರೆ ಒಳ್ಳೆ ಮನುಷ್ಯ ಆತ, ಅಧ್ಯಕ್ಷ ಆಗಿದ್ದ. ಅದು ಏನೇ ಇರಲಿ, ಈ ಊರಿನ ಗೌರವನ್ನ ಕಾಪಾಡಬೇಕಾಯ್ತು, ಬರ್ಬೇಕಾಯ್ತು. ಅವರು ಈ ದೇಶವನ್ನ ಕಾಪಾಡಿದಂಥವ್ರು, ಈ ದೇಶದ ರಕ್ಷಣೆಗೆ ಹೋಗಿರ್ತಕ್ಕಂಥವ್ರು. ಹಾಗಾಗಿ ಅವರು ಮುಂದಿನ ದಿನದಲ್ಲಿ ಎಲ್ಲರನ್ನ ಸರಿ ಮಾಡಿಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಯಾಕೆಂದ್ರೆ ಜೀವನ ಬಹಳ ಇಂಪಾರ್ಟೆಂಟ್. ನಾವು ಜೀವನದ ಊರಲ್ಲಿ ನಾವು ಒಟ್ಟಾಗಿ ಬಾಳ್ಬೇಕಾಗಿದೆ. ನಾವು ರಾಜಕೀಯ ಬರ್ತತೆ ಹೋಗ್ತತೆ, ಅಧಿಕಾರ ಸಿಗ್ತತೆ ಹೋಗ್ತತೆ, ಅದು ಮುಖ್ಯ ಅಲ್ಲ. ಆದ್ರೆ ಆತ ದೇಶ ಸೇವೆಯನ್ನು ಮಾಡಿರ್ತಕ್ಕಂಥ ಮನುಷ್ಯ. ನಾನು ಹೇಳಿದ ಬರ್ರಿಯಪ್ಪ ನಾಟಕ ಬರ್ಬೇಕು, ನೀನು ಹಾಗೆಲ್ಲ ಮಾಡಬಾರ್ದು ಅಂತ ಹೇಳಿದ್ವಿ. ನಾವು ಏನೇ ಸಣ್ಣ ಪುಟ್ಟ ಊರಲ್ಲಿ ತಪ್ಪು ಮಾಡಿರ್ತಾರೆ, ಅದನ್ನೆಲ್ಲ ನಾವು ರಾಜಕಾರಣ ಆಗಿರ್ತಕ್ಕಂಥ ನಾವು ಮನ್ನಿಸ್ಬೇಕಂತ. ಹಾಗಾಗಿ ಮುಂದಿನ ದಿನದಲ್ಲಿ ಆ ಸಿದ್ದಣ್ಣ ಊರಿನ ಯಜಮಾನರ ಮುಖಾಂತರ, ಯುವಕರ ಮುಖಾಂತರ ಒಳ್ಳೆ ಮಾರ್ಗದಲ್ಲಿ ಚೆನ್ನಾಗಿ ಒಗ್ಗಟ್ಟಾಗಿ ಹೋಗ್ಲಿ. ಅದು ಒಂದು ಕೆಲಸ ಕಮ್ಮಿ ಮಾಡೋ ಚಿಂತಿಲ್ಲ, ಊರಿನಾಗೆ ಚೆನ್ನಾಗಿ ಇದ್ಕೊಂಡು ಹೋಗೋಂಥ ಕೆಲಸ ಮಾಡಲಿ ಅಂತೇಳಿ ಹೇಳಕ್ ಬಯಸಿ, ನೀವು ಸಹ ಯುವಕರು ಅವ್ರಿಗೆಲ್ಲ ಗೌರವನ ಕೊಡ್ತಕ್ಕಂಥ ಕೆಲಸ ಮಾಡ್ರಿ ಅಂತೇಳಿ ಹೇಳಕ್ ಬಯಸಿ ಇಷ್ಟು ಮಾತಾಡೋ ಅವಕಾಶ ಮಾಡಿಕೊಟ್ಟಂತ. ಯಾಕೆಂದ್ರೆ ನಮ್ಮ ಇಂಜಿನಿಯರ್ ಸಾಹೇಬ್ ಇದ್ದಾರೆ ಅಧ್ಯಕ್ಷರು, ಅವ್ರ ಹೆಸರು ಹೇಳ್ಕೊಂತ ಒಂದು ಲೇಟ್ ಆಗತ್ತೆ ಅಂತೇಳಿ ನಾನು ಯಾರ ಹೆಸರು ಹೇಳಕ್ ಹೋಗಿಲ್ಲ. ನಮ್ಮ ಮಲ್ಲಪ್ಪ ಇದ್ದಾರೆ, ಮತ್ತೆ ಎಲ್ಲ ಬಹಳ ಜನ ಯಜಮಾನಗಳಿದ್ರು. ಇವರೆಲ್ಲ ಹೆಸರು ನಿವೃತ್ತಿ ಮೇಷ್ಟ್ರು, ನಮ್ಮೆಲ್ಲ ಬಹಳ ಜನ ಇದ್ರು ಯುವಕರು. ಮತ್ತೆ ನಮ್ಮ ರೈತ ತಿಪ್ಪಣ್ಣ ಎಲ್ಲ ಇದ್ರು, ಬರ್ಕತ್ ಅಲಿ, ಪ್ರಮಾಣ ಎಲ್ಲ ಇದ್ರು. ಹೆಸರಲ್ಲಿ ಲೇಟ್ ಆಗತ್ತೆ ಅಂತೇಳಿ ಯಾರ ಹೆಸರು ಹೇಳಕ್ ಹೋಗಿಲ್ಲ, ತಪ್ಪಿಕಬಾರ್ದು ಅಂತೇಳಿ ಈ ಗುಗ್ರಿ ಹಬ್ಬ, ಈ ದೇವರು ನಮಗೆ ಮುಂದಿನ ದಿನದಲ್ಲಿ ಒಳ್ಳೆ ಮಳೆ ಬೆಳೆ ಆಗಂತ ಆಶೀರ್ವಾದ ಮಾಡಲಿ ಅಂತೇಳಿ ದೇವರಲ್ಲಿ ಕೈ ಮುಗಿದು ನನ್ನ ಮಾತುಗಳನ್ನು ಮುಗಿಸ್ತೇವೆ. ನಮಸ್ಕಾರ. ನಾವು ಸುಮಾರು 30 ವರ್ಷದಿಂದ ನಮ್ಮ ತಾಲೂಕಲ್ಲಿ ನಾವು ಪ್ರತಿ ಒಂದು ಊರಿಗೆ ನಾಟಕ ಎಲ್ಲೈತೆ ಅಲ್ಲಿ ಹೋಗ್ತೀವಿ. ನಾವು ಯಾವುದೇ ಊರಿನಾಗೆ ಟೂರ್ನಮೆಂಟ್ ಐತಂದ್ರೆ ಹೋಗ್ತೀವಿ. ಕಬಡ್ಡಿ ಇರ್ಬೋದು, ಖೋಖೋ, ವಾಲಿಬಾಲ್, ಕ್ರಿಕೆಟ್, ಈ ಕ್ರೀಡೆಗೆ ಮತ್ತು ಕಲೆಗೆ ಇವೆಲ್ಲಕ್ಕೆ ನಾವು ನಿರಂತರವಾಗಿ ಗೌರವ ಕೊಡ್ತೀವಿ. ನಾವು ಬರೀ ಎಲೆಕ್ಷನ್ ನಿಲ್ತೀವಿ ಅಂತಲ್ಲ, ಹಾಗಾಗಿ ನಾವು ನಮ್ಮ ಗೌರವನ್ನ ಕೊಡ್ತೀವಿ. ಯಾವುದೇ ಊರಾಗ ನಾಟಕ ಆಡಿದ್ರೆ ನಮ್ಮ ತನ್ನ ಮನದಿಂದ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ, ಸಪೋರ್ಟ್ ಮಾಡ್ತೀವಿ. ಈ ಕಲೆ ಉಳಿಬೇಕು, ಬೆಳಿಬೇಕು, ಇದು ನಮ್ಮ ಸಂಸ್ಕೃತಿ ಅನ್ನೋ ಕಾರಣಕ್ಕೆ ಸಪೋರ್ಟ್ ಮಾಡ್ತೀವಿ. ಅದಕ್ಕೆ ನಾನು ಈ ನಾಟಕದ ಕಾರ್ಯ ಆಗ್ತಕ್ಕಂಥ ಹುಡುಗರಿಗೆ ನನ್ನ ಕಿರುಕಾಣಿಕೆಯಾಗಿ ಒಂದು 2,000 ರೂಪಾಯಿ ಕೊಡ್ತೀನಿ. ಅವರು ಈ ನಾಟಕದ ಮ್ಯಾಚ್ ಬಂದು ಸ್ವೀಕರಿಸಬೇಕಂತ ಕೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಈ ಕಾರ್ಯಕ್ರಮವನ್ನು ಕುರಿತಾಗಿ ಮಾತಾಡಿ ಕಲಾಕಾಣಿಕೆಯನ್ನು ಕೊಟ್ಟಿರುವಂತಹ ಕೆಪಿಸಿಸಿ ಎಸ್ಟಿ ಘಟಕದ ಮಾಜಿ ರಾಜ್ಯಾಧ್ಯಕ್ಷ ಹೃದಯದ ಸ್ವಾಗತವನ್ನು ಬಯಸ್ತಾ, ನಮ್ಮ ಸಮುದಾಯದ ಯುವಕರು, ಕಲಾವಿದರು, ನಾಯಕನಟ್ಟಿ ಬಟ್ಟೆ ಅಂಗಡಿಯ ಮಾಲೀಕರಾಗಿರುವಂತಹ ಶ್ರೀಯುತ ಮಂಜುನಾಥ್ ಅವರು ಬಂದಿದ್ದಾರೆ. ಅವರು ವೇದಿಕೆಗೆ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ, ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನ ಉದ್ದೇಶಿಸಿ ಯುವ ಮುಖಂಡರಾಗಿರುವಂತಹ ಶ್ರೀಯುತ ರಘು ಜಾಗವಾರ್ ಅವರು ಮಾತಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಮಾದಮುತ್ತನಹಳ್ಳಿ ಗ್ರಾಮದಲ್ಲಿ ಸುಂದರವಾದ ನಾಟಕವನ್ನು ಆಯೋಜಿಸಿದ ಈ ನಾಟಕವನ್ನು ಆಯೋಜನೆ ಮಾಡಿದಂಥ ಎಲ್ಲ ಗ್ರಾಮಸ್ಥರಿಗೆ ಮೊದಲೇದಾಗಿ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಗಳೂರಿನ ಜನಪ್ರಿಯ ಮಾಜಿ ಶಾಸಕರಾದ ರಾಮಚಂದ್ರಣ್ಣನವರು ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ. ಫೋನ್ ಮುಖಾಂತರ ಕರೆ ಮಾಡಿ ರಘು ನೀನು ಹೋಗ್ಬಾ ಅಂತೇಳಿ ಕಳಿಸ್ಕೊಟ್ರು. ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ, ಅಭಿಮಾನ, ಸಹಕಾರ ಎಲ್ಲ ಇರಬೇಕಂತೇಳಿ ತಮ್ಮಲ್ಲಿ ಎಲ್ಲ ಕೇಳ್ಕೊಳ್ತಾ ಇದ್ದೀವಿ. ರಾಮಚಂದ್ರಣ್ಣನವರು 10,000 ರೂಪಾಯಿ ಕಾಣಿಕೆಯನ್ನು ಕಳಿಸಿದ್ದಾರೆ. ಇಲ್ಲಿರುವಂಥ ವೇದಿಕೆ ಮೇಲಿರುವಂಥ ಎಲ್ಲರೂ ಸ್ವೀಕರಿಸಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮವನ್ನ ಕುರಿತಾಗಿ ಮಾತಾಡಿರುವಂತಹ ಶ್ರೀಯುತ ರಘು ಜಾಗವರ್ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ, ಎಸ್ ವಿ ರಾಮಚಂದ್ರನ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ಕಾರ್ಯಕ್ರಮವನ್ನ ಕುರಿತಾಗಿ ಹಾಲಿ ಶಾಸಕರು ಶ್ರೀಯುತ ಚಿಕ್ಕಮ್ಮನಟ್ಟಿ ದೇವೇಂದ್ರಪ್ಪನವರ ಏನು ಸಹೋದರ ಸಂಬಂಧಿಗಳಾಗಿರುವಂತಹ ಶ್ರೀಯುತ ನಾಗರಾಜಣ್ಣವರು ಮಾತಾಡಬೇಕಾಗಿರೋರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಇಂದು ಮಾದಮುತ್ತನಹಳ್ಳಿ ಗ್ರಾಮದಲ್ಲಿ ಶ್ರೀ ವೀರ ಚಿಕ್ಕಣ್ಣ ಸ್ವಾಮಿ ಗುಗ್ರಿ ಹಬ್ಬದ ಪ್ರಯುಕ್ತ ಈ ನಾಟಕವನ್ನು ಚೆನ್ನಾಗಿ ಆಡಲಿ ಅಂತ ಕಲಾಭಿಮಾನಿಗಳಿಗೆ ಪ್ರೋತ್ಸಾಹಿಸ್ತಾ
ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಅಣ್ಣಂದಿರಿಗೂ, ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ತಾಯಂದಿರಿಗೂ ನಮಸ್ಕರಿಸುತ್ತಾ, ಮಾನ್ಯ ಶಾಸಕರು ಬರಬೇಕಾಗಿತ್ತು, ಅವರ ಅನುಪಸ್ಥಿತಿಯಲ್ಲಿ ನಾನು ಬಂದಿದ್ದೀನಿ. ಈಗಾಗಲೇ ಸಾಕಷ್ಟು ಟೈಮ್ ಆಗಿದೆ. ಈ ವೇದಿಕೆ ಮಾಡೋ ಕಾರ್ಯಕ್ರಮ ಅಲ್ಲ. ಶಾಸಕರು ಈ ನಾಟಕದ ಪರವಾಗಿ 10,000 ರೂಪಾಯಿ ಕೊಟ್ಟಿರ್ತಾರೆ. ಸ್ಟೇಜ್ ಮೇಲೆ ತಮ್ಮಲ್ಲಿ ವೀರಸ್ಪೇಟ್ ಸ್ವೀಕರಿಸ್ತಾರೆ. ಮಾನ್ಯ ಶಾಸಕರು, ಕಲಾ ಪ್ರೇಮಿಗಳು, ವಾಗ್ಮಿಗಳು ವಚನಕ್ಕೆ 10,000ಗಳ ಕಲಾ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಅವರಿಗೆ ನಮ್ಮ ಗ್ರಾಮದ ಪರವಾಗಿ, ನಮ್ಮೆಲ್ಲ ಬಂಧುಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಥ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತ ಶ್ರೀಯುತ MP ಪ್ರಭುದೇವ್, ಕಾನೂನು ಮಾಪನ ಶಾಸ್ತ್ರ ಸಹಾಯಕ ನಿಯಂತ್ರಕರು, ಕೋಲಾರ ಜಿಲ್ಲೆ. ಇವರು ತಡವಾಗಿದೆ ಸರ್, ಕ್ಷಮೆ ಇರಲಿ. ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾವು ಮಾತಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ವೀರ ಚಿಕ್ಕಣ್ಣಸ್ವಾಮಿ ಮತ್ತು ಈ ಊರಿನ ಹಳ್ಳಿ ಮಾರಮ್ಮ ದೇವಿಯರಿಗೆ, ದೇವಿಯರ ಪಾದಾರಗಳಿಗೆ ನಮಸ್ಕರಿಸಿ, ಈ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಎಲ್ಲರ ಹೆಸರು ಹೇಳೋಕ್ಕೆ ಸಮಯ ಕಡಿಮೆ ಇದೆ, ದಯವಿಟ್ಟು ಕ್ಷಮಿಸಬೇಕು. ಇವತ್ತು ನಮ್ಮ ಕಾಡುಗೊಲ್ಲ ಸಮಾಜ ಒಂದು ಬುಡಕಟ್ಟು ಸಮಾಜ. ಇವರು ಗುಗ್ರಿ ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ಈ ಗುಗ್ರಿ ಹಬ್ಬದ ಬಗ್ಗೆ ವಿಶೇಷವಾಗಿ ಉಪನ್ಯಾಸಗಳನ್ನು ಏರ್ಪಡಿಸಬೇಕು. ಆದರೆ ಭಾಳಷ್ಟು ಜನಕ್ಕೆ ಗುಗ್ರಿ ಹಬ್ಬದ ಮಹತ್ವ ಗೊತ್ತಿಲ್ಲ. ಈ ಕಾಡುಗೊಲ್ಲ ಸಮಾಜದಲ್ಲಿ ನಮ್ಮ ಈ ಪೂರ್ವಜರು ದೈವೀಕರಣಗೊಂಡು ವೀರಚಿಕ್ಕಣ್ಣ, ಎತ್ತಪ್ಪ, ಜುಂಜಪ್ಪ ಮಹಾನ್ ಪುರುಷರು ಇವತ್ತು ದೇವರಾಗಿ ಈ ಬುಡಕಟ್ಟನ್ನು, ಈ ಕಾಡುಗೊಲ್ಲ ಬುಡಕಟ್ಟನ್ನು ಕಾಪಾಡ್ತಿದ್ದಾರೆ. ಕಾಡುಗೊಲ್ಲರಿಗೆ ನಾನು ಕಿವಿ ಮಾತು ಹೇಳೋದಷ್ಟೇ, ಈ ದೇವರುಗಳಿಗೆ ಹೆಚ್ಚಿನ ಮಹತ್ವ ಕೊಟ್ಟು ನೀವು ಆ ದೇವರಿಗೆ ಭಕ್ತಿಯಿಂದ ನಡ್ಕೊಂಡು ಈ ಹಬ್ಬ ಹರಿದಿನಗಳನ್ನು ಮಾಡಿ ವಿಜೃಂಭಣೆಯಿಂದ ಭಕ್ತಿಯನ್ನು ನೀವು ಅರ್ಪಿಸಿದ್ರೆ ನಿಜವಾಗೂ ಈ ದೇವರುಗಳು ನಿಮ್ಮ ಸಮಾಜವನ್ನು ಕಾಪಾಡ್ತವೆ ಅಂತೇಳಿ ಮಾರ್ಮಿಕವಾಗಿ ಇವತ್ತು ನಾನು ಹೇಳ್ತಿದ್ದೀನಿ. ಮೊದಲನೇದು, ಈ ಇಂಥ ಒಂದು ಕಾರ್ಯಕ್ರಮ, ಮನೋರಂಜನೆ ಕಾರ್ಯಕ್ರಮ ಒಂದು ದಿನಕ್ಕೆ ಇರಬಾರ್ದು. ಅಟ್ಲೀಸ್ಟ್ ಒಂದು 2-3 ದಿವಸ ಹಬ್ಬ ಏನು ನಡೀತದಲ್ಲ, 2-3 ದಿನ ಆದರೆ ಒಂದು ಸ್ವಲ್ಪ ಮಾತಾಡ್ಬೋದು. ಆಮೇಲೆ ಬೇರೆ ಬೇರೆಯವ್ರನ್ನ ಕರೆಸಿ ಈ ಹಬ್ಬಗಳ ಬಗ್ಗೆ ಮಾಹಿತಿಯನ್ನು ಜನರಿಗೆ ತಲುಪಿಸ್ಬೋದು. ಇದೇನು ಗುಗ್ರಿ ಹಬ್ಬ ಇದು ಅಂತ ಅವ್ರಿಗೆ ಭಾಳಷ್ಟು ಜನಕ್ಕೆ ಗೊತ್ತೂ ಇಲ್ಲ. ಹಂಗಾಗಿ ಈ ವೇದಿಕೆಯಲ್ಲಿ ಈ ನಾಟಕ ನಡೀತಿದೆ, ಮುಂದೆ ಇದನ್ನೆಲ್ಲ ಕಥೆ ಹೇಳೋದು ಭಾಳ ಸಮಂಜಸವಲ್ಲ. ಆದರೂ ಸಹ ಇವತ್ತು ವೀರ ಚಿಕ್ಕಣ್ಣ ಸ್ವಾಮಿಯ ಕೃಪೆಯಿಂದ ಈ ನಾಟಕವನ್ನು ನಮ್ಮ ವೀರ ಚಿಕ್ಕಣ್ಣ ಕಾಡುಗೊಲ್ಲ ಯುವ ನಾಟ್ಯ ಕಲಾ ಸಂಘದವರು ಆಡ್ತಾ ಇದ್ದಾರೆ. ಇವರು ತುಂಬ ನಾಟಕ ಚೆನ್ನಾಗಿ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ಯಾಕಂತಂದರೆ ಈ ಊರಿನ ಮಣ್ಣಲ್ಲೇ ಕಲೆ ಇದೆ. ಇಲ್ಲಿಗೆ ಸುಮಾರು 50 ವರ್ಷದ ಹಿಂದೆ ಈ ಊರಿನಲ್ಲಿ ನಾನು 4 ವರ್ಷ ಇರ್ಬೋದು ನನಗೆ ಆವಾಗ ವಯಸ್ಸು. ಆಗ ಪ್ರೇಮ ಬಂಧನ ಅಂತ ಒಂದು ನಾಟಕ ಆಡಿದ್ರು. ಆ ನಾಟಕ ಎಷ್ಟು ಅದ್ಭುತವಾಗಿತ್ತು ಅಂತಂದರೆ ಅಕ್ಕಪಕ್ಕ ಊರಿನವರೆಲ್ಲ ಬಂದು ನಮ್ಮೂರಿಗೆ ಆಡ್ರಿ ನಾಟಕ ಅಂತ ಕೇಳಿದ್ರು. ಆ ನಾಟಕದ ಕಲಾವಿದರು ಇವತ್ತಲ್ಲಿ ತುಂಬ ವಯಸ್ಸಾಗಿದೆ. ಆದರೆ ಆ ನಾಟಕದಲ್ಲಿ ಈ ಹೀರೋಯಿನ್ ಪಾತ್ರ ಮಾಡಿದಂಥ ಮಲ್ಲಪ್ಪ ಇನ್ನೂ ವೇದಿಕೆ ಬೇಕಿದ್ದಾರೆ. ತುಂಬ ಪ್ರಸಿದ್ಧಿಯಾಗಿದ್ದರು ಅವ್ರ ನಾಟಕದಲ್ಲಿ. ನಾಟಕ ಪ್ರೇಮ ಬಂಧನ ಅಂತ. ಆ ನಾಟಕದಲ್ಲಿ ಎಷ್ಟು ಚೆನ್ನಾಗಿತ್ತು ಆ ಸೀನ್ಗಳು ಅಂತಂದರೆ, ಈ ಒಬ್ಬ ಸಾಹುಕಾರನ ಮಗ ವಿದ್ಯೆ ಕಲಿತಾ ಇರ್ತಾನೆ. ಅವನು ತೋಟದಲ್ಲಿ ಕಾವಲು ಕಾಯುವಂಥ ಒಬ್ಬ ಕಾವಲುಗಾರನ ಮಗಳನ್ನ ಪ್ರೀತಿಸ್ಬಿಡ್ತಾನೆ. ಆ ತೋಟಗಳಲ್ಲಿ ಹೊಲಗಳಲ್ಲಿ ಈ ನಡೆದಿರುವಂಥ ಈ ಪ್ರೇಮ ಕಥೆ. ಅದಕ್ಕೆ ಆಗ ನ್ಯಾಯವೇ ದೇವರು ಅನ್ನೋ ಒಂದು ಚಿತ್ರದಿಂದ ಒಂದು ಹಾಡು ಹಾಕಿದ್ರು ಆ ನಾಟಕಕ್ಕೆ. ಆಕಾಶವೇ ಬೀಳಲಿ ಮೇಲೆ ಭೂಮಿಯೇ ಬಾಯ್ ಬಿಡಲಿ ಇಲ್ಲೇ ನಾನೆನ್ನ ಕೈ ಬಿಡೆನು ಅಂತ ಈ ನಾಟಕ ಹಾಕಿದ್ರು. ಇದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಯೂಟ್ಯೂಬಲ್ಲಿ ಆಮೇಲೆ ನೋಡ್ರಿ ಕತೆ. ಆ ಪರಿಸರದಲ್ಲಿ ಹೊಲ ಗದ್ದೆಗಳಲ್ಲಿ ನಡೆದಿರುವಂತ ಈ ಪ್ರೇಮ ಪ್ರಸಂಗದ ಈ ಕತೆಗೆ ಈ ಚಿರಂಜೀವಿ ಉದಯಶಂಕರ್ ನ್ಯಾಯವೇ ದೇವರಂತ ಸಿನಿಮಾಕ್ಕೆ ಬರೆದಿದ್ರು, ಈ ನಾಟಕ ಬರೆದಿದ್ರು ಒಂದು ಅನುಮಾನ ಬರ್ತದೆ ನಿಮಗೆ. ಅಷ್ಟು ಚೆನ್ನಾಗಿದೆ, ಅಷ್ಟು ಚೆನ್ನಾಗಿ ಆಡಿದ್ರು ನಾಟಕ.
ಈ ನಮ್ಮೂರಲ್ಲಿ ಆ ನಾಟಕದ ಹಾಡು ಎಷ್ಟು ಪ್ರಸಿದ್ಧಿ ಆಗಿದ್ವು ಅಂದ್ರೆ ಬೆಳಿಗ್ಗೆ ಸೈಡ್ ಪುಟ್ಟಿ ಹೊತ್ಕೊಂಡು ಹೋಗೋರೆಲ್ಲ ಬೆಳಿಗ್ಗೆ ಆಕಾಶವೇ ಬೀಳಲಿ ಮೇಲೆ ಅನ್ನೋರು ಅಷ್ಟು ಚೆನ್ನಾಗಿ ಹಾಡಿದ್ರು. ಈ ಮಣ್ಣಿನಲ್ಲಿ ಈ ಊರಿನ ಮಣ್ಣಲ್ಲಿ ಕಲೆ ಇದೆ. ಯಾವ ನಾಟಕ ಆಡಿದ್ರು ತುಂಬಾ ಚೆನ್ನಾಗಿ ಆಡ್ತಾರೆ. ಅದೇ ರೀತಿ ಇನ್ನೂ ಒಂದು ಹಾಡಾಕಿದ್ರು ಬೆಳ್ಳಿ ಮೋಡ ಚಿತ್ರದಿಂದ. ಆಗ ಆ ಬಡ ಹುಡುಗಿ ಆ ಕಾವಲುಗಾರನ ಮಗಳು ಸಾಹುಕಾರನ ಮಗ ಮದುವೆ ಆಗ್ತಾನಲ್ಲ, ಮದುವೆ ಆಗ್ಲಿಕ್ಕೆ ಮುಂದೆ ಬರ್ತಾನಲ್ಲ, ಆಗ ಆಕೆಗೆ ಒಂದು ವಿಚಿತ್ರ, ಇವೊಬ್ಬ ದೊಡ್ಡ ಸಾಹುಕಾರ ನನ್ನಂತ ಬಡವ್ರನ್ನ ಯಾಕೆ ಮದುವೆ ಆಗ್ತಾರಂತ. ಅದಕ್ಕೆ ಅಲ್ಲಿ ಬೆಳ್ಳಿ ಮೋಡದ ಅಂಚಿನಿಂದ ಮೂಡಿ ಬಂದ ಆಶಾ ಕಿರಣ ಅಂತ ಒಂದು ಹಾಡಾಕಿದ್ರು. ಅದ್ರಲ್ಲಿ ಮುಂದೆ ಕೇಳ್ರಿ, ದೇವರು ನೀವು ದಾಸಿಯು ನಾನು ಅಂತ ಹಾಡು ಬರ್ತತೆ. ಇವೆಲ್ಲ ಹಾಡುಗಳನ್ನ ಎಷ್ಟು ಸಮಂಜಸವಾಗಿ ಜೋಡಿಸಿದ್ರು ಅಂತ ಒಂದು ಅದ್ಭುತ ನಾಟಕವನ್ನ ಈ ಊರಿನಲ್ಲಿ ಆಡಿದ್ರು. ಇಲ್ಲಿ ರಂಗಪ್ಪರಿದ್ರು, ಇಲ್ಲಿ ಎಂ ಜಿ ಬಲಪ್ಪ ರಂಗಪ್ಪರ್ ಇದ್ದಾರಲ್ಲ, ಅವ್ರ ತಮ್ಮರು, ಅವರು ತುಂಬಾ ಹಾಸ್ಯ ಕಲಾವಿದರು. ಅವರು ಒಂದು ನಾಟಕ ವಾರಿ ಮೇಲೆ ಮೃಗ ಅಂತೇಳಿ, ಬಾಜಿಕಟ್ಟೆ ನೋಡು ಬಾರ ಮೀಸೆ ಬಾವ ಅಂತೇಳಿ ಅದು ಒಂದು ಹಾಡಿತ್ತು. ಅದರಲ್ಲಿ ಅವೆಲ್ಲ ಎಷ್ಟೆಷ್ಟು ಪ್ರಸಿದ್ಧಿಯಾಗಿ ಈ ಊರಿನಲ್ಲಿ ಇದ್ವು ಅಂತೇಳಿ ನಾವು ನೋಡ್ತಿದ್ದೀವಿ. ಆದರೆ ಆ ಊರಿನ ಈ ನಾಟಕವನ್ನ ಮತ್ತೊಂದು ಸಾರಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕಂತಂದ್ರೆ 76, 77ರಲ್ಲಿ ಬರಗಾಲ ಬಂತು. ಆಗ ಊರಿನಿಂದ ಜನ ಎಲ್ಲ ಬಿಟ್ಟು ಹೋದ್ರು, ಬಹಳ ಸಮಸ್ಯೆ ಆಯಿತು. ಈ ನಾಟಕ ಇವತ್ತು 50 ವರ್ಷ ತುಂಬಿದೆ. ಆ ಕಲಾವಿದರನ್ನೆಲ್ಲ ನಾವು ಇವತ್ತು ನೆನೆಸ್ಕೋಬೇಕು. ಆ ಕಲಾವಿದರು ಒಬ್ಬರಲ್ಲಿ ನಮ್ಮ ವೇದಿಕೆ ಮೇಲೆ ಇರೋದು ನಮ್ಮ ಅದೃಷ್ಟ. ಇವತ್ತು ಬಹಳಷ್ಟು ಅದರ ಕಲಾವಿದರು, ನಿರ್ದೇಶಕರು ನಮ್ಮ ಜೊತೆಗೆ ಇಲ್ಲ. ತುಂಬ ಅದ್ಭುತವಾದ ನಾಟಕವನ್ನು ಮಾಡಿದ್ರು. ಇಂಥ ಒಂದು ನಾಟಕವನ್ನ ಇದೇ ರೀತಿ ಈಗಿರೋ ನಾಟಕನೂ ಸಹ ಅದೇ ರೀತಿ ನಡೀತತೆ ಅಂತೇಳಿ ನಾನು ನಂಬಿ ಈ ನನಗೆ 4 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ನಾನು ನಮಸ್ಕರಿಸಿ, ಆಮೇಲೆ ಈ ನಾಟಕಕ್ಕೆ ನಾನು ಒಂದು 25,000 ರೂಪಾಯಿ ಕಾಣಿಕೆಯನ್ನು ಕೊಡ್ತಿದ್ದೀನಿ. ದಯವಿಟ್ಟು ಬಂದು ಒಂದು ಕಾಡುಗೊಲ್ಲುವ ಬುಡಕಟ್ಟು ಸಮುದಾಯದ ಯುಗಾದಿ ಹಬ್ಬದ ಮಹತ್ವ ಹಾಗೂ ಈ ಊರಿನ ಹಿನ್ನೆಲೆ ಮತ್ತು ಈ ಕಲಾ ರಂಗದ ಬಗ್ಗೆ ವಿಶೇಷವಾಗಿ ನಮಗೆ ತಿಳಿಸಿಕೊಟ್ಟಿರುವಂತಹ ಹಿರಿಯರು, ಈ ಗ್ರಾಮದ ಸುಪುತ್ರರಾಗಿರುವಂತಹ ಶ್ರೀಯುತ ಪ್ರಭುದೇವ್ ಸರ್ ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಥ ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈ ಒಂದು ದಯವಿಟ್ಟು ವಿಚಾರಗಳನ್ನ ತಿಳಿಲಿಕ್ಕೆ ಅವರೆಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ತಾಳ್ಮೆಯಿಂದ ಕೇಳ್ರಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಬೇಕಂತ ಹೇಳ್ಬಿಟ್ಟು ಶ್ರೀಯುತ ನಿವೃತ್ತ ಶಿಕ್ಷಕರಾಗಿರುವಂತಹ ಮಲ್ಲಯ್ಯ ಸರ್ ಅವರಿಗೆ ಹಾಗೂ ಪಾಂಡುರಂಗಪ್ಪ ಶಿಕ್ಷಕರಿಗೆ ಒಂದು ವಿಶೇಷ ಸನ್ಮಾನವನ್ನ ಮಾಡ್ಬೇಕಂತ ಹೇಳ್ಬಿಟ್ಟು ಈ ಮುಖಾಂತರವಾಗಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಶ್ರೀಯುತ ಮಲ್ಲಯ್ಯ ಸರ್ ಹಾಗೂ ಪಾಂಡುರಂಗಪ್ಪ ಸರ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಮತ್ತೆ ಗೌರವಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಶ್ರೀಯುತ ಪ್ರಭುದೇವ್ ಅವರ ಸುಪುತ್ರಿಯರು ಆಗಿರುವಂತಹ ಅವರ ಸುಪುತ್ರಿಯರು ಕೂಡ ಈ ಒಂದು ಕಾರ್ಯಕ್ರಮದ ಭಾಗವಾಗಿ ಗೌರವ ಸಮರ್ಪಣೆಯನ್ನ ಈ ಕಾರ್ಯಕ್ರಮದ ಭಾಗವಾಗಿ ಅರ್ಪಿಸ್ತಾ ಇದ್ದೀವಿ. ಚಂದ್ರಣ್ಣ ಅಪ್ಡೇಟ್ ತೆಗಿಬೇಡಿ, ಒಂದು ನಿಮಿಷ. ನಿಮ್ಮ ಸಹಕಾರ, ಸಲಹೆ, ಮಾರ್ಗದರ್ಶನ ಸದಾ ನಮ್ಮ ಬುಡಕಟ್ಟು ಸಮುದಾಯದ ಕಾಡುಗೊಲ್ಲರಿಗೆ ಸದಾ ನಿಮ್ಮ ಮಾರ್ಗದರ್ಶನ ಇರಲಿ, ನಿಮ್ಮ ಸಹಕಾರ ಇರಲಿ, ಸಲಹೆ ಇರಲಿ. ನಮ್ಮ ಸಮುದಾಯದ ವಿದ್ಯಾರ್ಥಿಗಳಿಗೆ ನೀವು ಸದಾ ಸ್ಫೂರ್ತಿಯಾಗ್ರಿ. ಅವರೆಲ್ಲ ಶಿಕ್ಷಣಕ್ಕೆ ನೀವೆಲ್ಲರೂ ಕೂಡ ಯಾವಾಗಲೂ ಕೂಡ ಮಾರ್ಗದರ್ಶಕರಾಗಲಿ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಬಯಸ್ತೇನೆ. ಈ ಒಂದು ಗುರಿ ಹಿರಿಯರೇ ಹಾಗೂ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ರೆ, ಈಗಾಗಲೇ ಸಮಯ ಬಹಳ ಆಗಿದೆ.
ಪ್ರೇಕ್ಷಕರು ನಾಟಕ ನೋಡ್ತಕ್ಕಂಥ ಪ್ರೇಕ್ಷಕರು ಈಗ ಸುಳ್ಳು ಕೇಕೆ ಹೊಡಿತಿದ್ದಾರೆ. ದಯಮಾಡಿ ಅವರ ಕಲಾ ಕಾಣಿಕೆ ಈಗ ವೇದಿಕೆ ಮೇಲೆ ಇರ್ತಕ್ಕಂಥ ಈಗೇನು ಮುಖಂಡರಿದಾರಲ್ಲ ಎಲ್ಲ ಕಲಾ ಕಾಣಿಕೆ ಕೊಟ್ಟು ಅವರು ಜಾಸ್ತಿ ಮಾತಾಡಕ್ ಹೋಗಲ್ಲ, ಮಾತಾಡ್ಬಿಟ್ಟಿದ್ದಾರೆ. ಈಗಾಗಲೇ ಒಂದೇ ಒಂದು ಮಾತು ಹೇಳ್ತೀನಿ, ಇಲ್ಲಿ ಈ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಎಲ್ಲರೂ ಕೆ.ಪಿ. ಪಾಲಣ್ಣ, ಪ್ರಭಣ್ಣ, ಈ ಪ್ರಭಣ್ಣ ಹೊಸದಾಗಿ ಆಯ್ಕೆ ಆದ್ರು, ಚೆನ್ನಾಗಿ ಮಾತಾಡಿದ್ರು. ಆದ್ರೆ ಕೆ.ಪಿ. ಪಾಲಣ್ಣ ಕೂಡ ಎಲ್ಲ ಸವಿಸ್ತಾರವಾಗಿ ಎಲ್ಲ ಹೇಳಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಬಂದಿದ್ದಾರೆ, ಬಹಳ ಸಂತೋಷ ಆಯ್ತು. ಈ ವೀರಶೇಖರ ದೇವರು ನಮ್ಗೆಲ್ಲ ಒಳ್ಳೇದು ಮಾಡಲಿ. ಕೆ.ಪಿ. ಪಾಲಣ್ಣ ಕೂಡ ಈ ಒಂದು ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದತ್ತ, ಜಗಳೂರು ತಾಲೂಕಿನಲ್ಲಿ ಕಟ್ಟೆ ಕಡೆ ಗ್ರಾಮದಲ್ಲಿ ಮುಟ್ಟ ಬಿತ್ತ ಯಾರು ವ್ಯಕ್ತಿ ಇದ್ರೆ ಅಂತ ಕೆ.ಪಿ. ಪಾಲಣ್ಣ ಈ ಸಂದರ್ಭದಲ್ಲಿ ನನ್ನ ಪಕ್ಕದಲ್ಲಿ ನಿಂತಿದ್ದಾರೆ. ಅವ್ರಿಗೆ ಹೇಳ್ತೇನೆ, ಇದಕ್ಕೂ ಕೊಳ್ಳಲ್ಲ, ಯಾವುದೇ ಕೊಲ್ರಟ್ಟೆಲ್ಲ ಕಾರ್ಯಕ್ರಮ ಇರ್ಬೋದು, ಯಾವುದೇ ಕಾರ್ಯಕ್ರಮ ಅವರು ಕರೆಕ್ಟ್ ಕ್ರಿಕೆಟ್ ಇರ್ಬೋದು, ಕೋಲಾಟ ಇರ್ಬೋದು, ಮತ್ತೆ ಯಾವುದೋ ಗುಗ್ರಿ ಹಬ್ಬ ಇರ್ಬೋದು, ಎಲ್ಲದಕ್ಕೂ ಮುಟ್ತಾರೆ. ಇಂಥ ವ್ಯಕ್ತಿ ಇವತ್ತು ನಾವು ನೋಡ್ತಾ ಇದೀವಿ. ಜಗಳೂರಲ್ಲಿ ಪ್ರತಿ ಸಾರಿ ಸಿಗ್ತಾರೆ. ಅದೇ ರೀತಿ ನಾನು ಪ್ರಬಂಧನಿಗೆ ಇವತ್ತು ಅಭಿನಂದಿಸ್ತೇನೆ. ಯಾಕಂದ್ರೆ ನಿನ್ನೆ ತಾನೇ ನಡೆದ ಚುನಾವಣೆಯಲ್ಲಿ ಅವರು ಒಳ್ಳೆ ಆಯ್ಕೆ ಆಗಿದ್ದಾರೆ, ಒಳ್ಳೆ ಬಹುಮತಕ್ಕೆ ಆಯ್ಕೆ ಆಗಿದ್ದಾರೆ. ಅವ್ರಿಗೆ ಅಭಿನಂದಿಸ್ತೀನಿ. ವೀರಶೇಖರ ದೇವರು ನಿಮಗೆಲ್ಲ ಮಾಡಬತ್ತನಹಳ್ಳಿ ಗ್ರಾಮಕ್ಕೆ ಒಳ್ಳೇದಾಗಲಿ. ನಾನೊಬ್ಬ ಇದಕ್ಕೆ ಈ ಒಂದು ಗ್ರಾಮದ ಭಕ್ತರಾಗಿ ಈ ಒಂದು ಕಲಾ ಕಾಣಿಕೆಯಾಗಿ ನಾನು ಅಲ್ಪ ಕಾಣಿಕೆ ಕೊಟ್ಟಿರ್ತೇನೆ, ನೀವು ಸ್ವೀಕರಿಸಬೇಕು. ಇನ್ನೊಂದು, ಇದೇ ಊರಿನ ಪಕ್ಕದ ಗ್ರಾಮದವರಾದಂತ ಕಾಲ್ಕಾಣಿ ಮೋಹನ್ ರೆಡ್ಡಿ, ದಯಮಾಡಿ ಎಲ್ಲ ಕೇಳಿಸ್ಕೊಳ್ರಿ. ಇಲ್ಲಿಂದ ಮೋಹನ್ ರೆಡ್ಡಿ ಹೊಲಕ್ಕೆ ಸಾವಿರಾರು ಜನ ಪಾಪ ಲೇಬರ್ ಹೋಗ್ತಾರೆ. ಅವ್ರನ್ನೆಲ್ಲ ಅವರು ಪ್ರೋತ್ಸಾಹಿಸ್ತಾರೆ. ಅವರು ಈ ಒಂದು ಕಲಾ ಕಾಣಿಕೆ ಹಣ ನಾನು 5,000 ಕೊಡ್ಲೇಬೇಕಣ್ಣ, ನನ್ನ ಹೊಲದಲ್ಲಿ ಕೆಲಸ ಮಾಡಿದ್ದಾರೆ ಅವರು ಅಂತ ಹೇಳ್ಬಿಟ್ಟು ಈ ಕಲಾ ಕಾಣಿಕೆಯಾಗಿ ತಾಯ್ಕಣಿ ಮೋಹನ್ ರೆಡ್ಡಿ ಅವರು 5,000 ಕೊಟ್ಟಿರ್ತಾರೆ. ದಯಮಾಡಿ ಚಪ್ಪಾಳೆಯೊಂದಿಗೆ ಅವರಿಗೆ ಪ್ರೋತ್ಸಾಹಿಸಬೇಕಾಗಿದೆ. ಇನ್ನು ಯಾರನ್ನ ಮಾತಾಡಿದ್ರೆ ಕಲಾ ಕಾಣಿಕೆ ಕೊಡ್ತಾರೆ. ತುಮಕೂರಿಗೆ ಧನ್ಯವಾದಗಳು ಶ್ರೀಯುತ ಅಮರೇಗಣ್ಣವರಿಗೆ. ಈಗ ನಿವೃತ್ತ ಶಿಕ್ಷಕರು, ಹಿರಿಯ ಕಲಾವಿದರಾಗಿರುವಂತಹ ಶ್ರೀಯುತ ಮಲ್ಲಪ್ಪೇಶ್ ಅವರು ಮಾತಾಡಬೇಕು. ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. 2 ನಿಮಿಷಗಳ ಕಾಲ. ಸರಿ ಸರ್, ಆಯ್ತು. ಅಧ್ಯಕ್ಷ, ಪ್ರಸೂಕ್ರಾಂತಿ ಯೌವನಂ ತಕ್ರಾಂತಿ ಭೋಜನಂ ಅಂತೇಳಿ ಒಂದು ಹೆರಿಗೆ ಆದ ನಂತರ ಮಹಿಳೆ ಯೌವನ ಮುಗಿದೋಗುತ್ತೆ, ಮಜ್ಜಿಗೆ ಊಟ ಮಾಡಿದ ಮೇಲೆ ಊಟ ಮುಗಿದೋಗುತ್ತೆ. ಹಂಗೆ ಅಧ್ಯಕ್ಷರ ಭಾಷಣ ಮಾಡಿದ ಮೇಲೆ ಯಾವ ಆಗಲ್ಲ. ಈ ನಾಟಕ ಕಂಪನಿ ಪರವಾಗಿ ನಾನು 5,000 ರೂಪಾಯಿ ಕೊಡ್ತೀನಿ. ಧನ್ಯವಾದಗಳು ಸರ್. ಈ ಒಂದು ನಮ್ಮ ಎಲ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಗೌರವಾನ್ವಿತ, ಚುನಾಯಿತ ಹಾಗೂ ಎಲ್ಲ ಮಾಜಿ ಗ್ರಾಮ ಪಂಚಾಯತಿಯ, ಹಾಲಿ ತಾಲೂಕ್ ಪಂಚಾಯತಿಯ, ಜಿಲ್ಲಾ ಪಂಚಾಯತಿಯ, ಈ ಊರಿನ ಎಲ್ಲ ಮುಖಂಡಗಳಿಗೆ ತುಂಬಾ ಧನ್ಯವಾದಗಳು. ದಯವಿಟ್ಟು 1 ನಿಮಿಷದಲ್ಲಿ ನಾಟಕ ಸ್ಟಾರ್ಟ್ ಆಗುತ್ತೆ. ಈ ಒಂದು ನಾಟಕದ ಕಲಾಕಾರಿಕೆಯಾಗಿ ಶ್ರೀಯುತ ಕಾನನಕಟ್ಟೆ ಪ್ರಭು ಅವರು 4,000 ಕೊಟ್ಟಿರ್ತಾರೆ, 5,000. ಅದೇ ರೀತಿಯಾಗಿ ಶಿವರಾಜ್ ಅಣಬೂರ್ ಅವರು 1,000 ಕೊಟ್ಟಿರ್ತಾರೆ. ಕೆ.ಟಿ. ತಿಪ್ಪೇಸ್ವಾಮಿ ಅವರು 3,000 ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಪಾಲಣ್ಣನವರು 2,000, ಕೆಪಿಸಿಸಿ ಎಸ್ಟಿ ಘಟಕದ ಪಾಲಣ್ಣನವರು 2,000 ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಮಾಜಿ ಶಾಸಕರಾಗಿರುವಂತಹ ಎಸ್.ವಿ. ರಾಮಚಂದ್ರಣ್ಣವರು 10,000 ಕೊಟ್ಟಿರ್ತಾರೆ. ಹಾಲಿ ಶಾಸಕರಾಗಿರುವಂತಹ ಶ್ರೀಯುತ ದೇವೇಂದ್ರಣ್ಣವರು 10,000 ಕೊಟ್ಟಿರ್ತಾರೆ. ಈ ಗ್ರಾಮದ ಸುಪುತ್ರರಾಗಿರುವಂತಹ ಶ್ರೀಯುತ ಪ್ರಭುದೇವರವರು 25,000 ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ರಾಜಣ್ಣನವರು 2,000 ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಪ್ರಥಮ ದರ್ಜೆ ಗುತ್ತಿಗೆದಾರರಾಗಿರುವಂತಹ ಜೋಗಿಹಟ್ಟಿ ಡಿ.ಜಿ. ಗೊಂಡಪ್ಪನವರು 2,000 ಕೊಟ್ಟಿರ್ತಾರೆ. ಸಮಾಜ ಸೇವಕರು ನಮ್ಮ ಆತ್ಮೀಯರಾಗಿರುವಂತಹ ಶ್ರೀಯುತ ಬರ್ಕತ್ತಣ್ಣವರು 15,000 ಈ ಒಂದು ಕಲಾಕಾಣಿಕೆಯನ್ನು ಕೊಟ್ಟಿರ್ತಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಥ. ಅದೇ ರೀತಿಯಾಗಿ ಅಮರೇಂದ್ರಪ್ಪನವರು 1,500 ಕೊಟ್ಟಿರ್ತಾರೆ. ತಾಯ್ಮಂಡಿ ಗ್ರಾಮದ ಮೋಹನ್ ರೆಡ್ಡಿ ಅವರು ಈ ನಾಟಕಕ್ಕೆ 5,000 ಕೊಟ್ಟಿರ್ತಾರೆ. ಸಿ.ಪಿ. ಮಾಲಿಂಗಪ್ಪನವರು ಶಿಕ್ಷಕರು, ಇದೇ ಗ್ರಾಮದ ಸುಪುತ್ರರಾಗಿರ್ತಕ್ಕಂಥ ಅವರು ಕೂಡ 2,000 ಕೊಟ್ಟಿರ್ತಾರೆ. ಕಾನಮಡುಗು ಲಿಂಗಪ್ಪನವರು 1,000 ಕೊಟ್ಟಿರ್ತಾರೆ. ಪೊಲೀಸ್ ಇಲಾಖೆಯ ಶಶಿಕುಮಾರ್ ಅವರು 2,000 ಕೊಟ್ಟಿರ್ತಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಆಲೂರಿನ ಕೃಷ್ಣರೆಡ್ಡಿ ಅವರು
ಕೃಷ್ಣರೆಡ್ಡಿ ಅವರು 1,000ಗಳನ್ನು ಕೊಟ್ಟಿರ್ತಾರೆ. ಆರು ಗೊರಟ್ಟಿಯ ದಾಬಕ್ಕೆ ಹೋಗಿ ಬಂದ್ಮೇಲೆ ಸರಿ ಹೋಗಿದೆ. ಆಲೂರಿನ ದೊಡ್ಡರೆಡ್ಡಿ ಅವರು 1,000ಗಳನ್ನು ಕಟ್ಟಿರ್ತಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಮಾನೆಮುತ್ತನಹಳ್ಳಿಯ ಬೋರಿಯಲ್ ಗೋಪಾಲನ್ ಅವರು 2,000ಗಳನ್ನು ಕಟ್ಟಿರ್ತಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ದಯವಿಟ್ಟು ಎಂ.ಡಿ. ನಾಗರಾಜಣ್ಣವರು ಪ್ರಥಮ ದರ್ಜೆ ಗುತ್ತಿಗೆದಾರರು ಅವರು ಕೂಡ 2,000ಗಳನ್ನು ಕೊಟ್ಟಿರ್ತಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ವಿ. ದಯವಿಟ್ಟು ಸಂಗೀತ ನಿರ್ದೇಶಕರು ಅವ್ರನ್ನೆಲ್ಲ ಸ್ಟೇಜಿಗೆ ರೈಟ್ ಚೇರ್ ಹಾಕಿ ಸ್ವಲ್ಪ ತಡವಾಗಿದೆ, ಕ್ಷಮೆ ಇರಲಿ. ಶಿವಣ್ಣ ಸರ್ವ ಕಲಾ ನಿರ್ದೇಶಕರಿಗೆ, ಸಂಗೀತ ಗಾಯಕರಿಗೆ, ಲಕ್ಷ್ಮಣರಿಗೆ, ಚಾಡ್ನವರಿಗೆ ಹಾಗೂ ಎಲ್ಲ ಕಲಾಭಿಮಾನಿಗಳಿಗೆ ಧನ್ಯವಾದಗಳನ್ನು ಅರ್ಥ. ಈ ಒಂದು ನಾಟಕ ಇನ್ನೇನು ಕೆಲವೇ ನಿಮಿಷಗಳಲ್ಲಿ